ಎಜುಕೇಶನ್ ಏನಾಗುತ್ತೆ ಇವಾಗ? ಎಜುಕೇಶನ್ ಬೇಕಾದಂತ ಮಕ್ಕಳು ಅವ್ರು ಯಾವ್ದನ್ನ ಬರ್ಕೊಟ್ಟು ಕಳೆದ 1.5 ವರ್ಷದಿಂದ ಯಾವ ಶಾಲೆಗೆ ಬರ್ತಿದ್ರು ಆ ರೀತಿಯಲ್ಲಿ ಬರಬೇಕು. ಸರ್, ಈಗ ಎಜುಕೇಶನ್ ವಿಚಾರವಾಗೂ ಕೂಡ ಸಾಕಷ್ಟು ಧ್ವನಿ ಎತ್ತಿರ್ತಕ್ಕಂಥದ್ದು, ಸಾಕಷ್ಟು ಜನ ಈಗ ಟ್ವೀಟ್ಗಳು ಮಾಡ್ತಿದ್ದಾರೆ. ಇದು ಒಂಥರ ನ್ಯಾಷನಲ್ ಇಶ್ಯೂ ಆಗಿ ಕನ್ವರ್ಟ್ ಆಗ್ತಾ ಇರತಕ್ಕಂಥದ್ದು ಸರ್. ಅದರಿಂದ ನಮ್ಗೆ ಈಗ ಡೌಟ್ ಬರ್ತಿರುವಂತದ್ದು ಇದ್ರ ಹಿಂಗಡೆ ಬೇರೆ ಬೇರೆ ಪಿತೂರುಗಳು ಇರ್ಬೋದು ಅಂತ, ಈ ದೇಶದ ಸಮಗ್ರತೆಯನ್ನ ಹಾಳು ಮಾಡೋದಕ್ಕೋಸ್ಕರ ಇರುವಂತ ಪಿತೂರುಗಳಿರ್ಬೋದು. ಯಾಕೆಂದ್ರೆ ಇದು ಯಾವುದೋ 6 ಮಕ್ಕಳು ಇನ್ನ ಎಜುಕೇಶನ್ ಪ್ರಪಂಚದ 8 ದೇಶಗಳಲ್ಲಿ ಇದನ್ನ ಬ್ಯಾನ್ ಮಾಡಿದ್ದಾರೆ. ಅದ್ಯಾಕದು ಯಾವುದೇ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಿಲ್ಲ? ಯಾಕದ್ ನ್ಯಾಷನಲ್ ನ್ಯೂಸ್ ಆಗ್ತಿಲ್ಲ? ಹೈಕೋರ್ಟ್ ಏನ ಕ್ಲಿಯರ್ ಕಟ್ ಡಿಸಿಷನ್ ಕೊಟ್ಟಿದೆ ಹಾಕೊಂಬರ್ಬಾರ್ದು ಅಂತ. ಯಾಕದ್ ನ್ಯೂಸ್ ಆಗಲ್ಲ? ಯಾವುದೋ 6 ಮಕ್ಕಳು ಹಾಕೊಂಬರ್ತೀವಿ ಶಾಲೆಗೆ ಇಷ್ಟೇ ಬರ್ತಿದ್ದಾರೆ. ನಿನ್ನೆ ಮೊನ್ನೆಯಿಂದ ಏನಾರು ಇವ್ರು ಬಂದಾದ್ಮೇಲೆ ಶಾಲೆ ಸೇರಾದ್ಮೇಲೆ ಏನಾದ್ರು ರೂಲ್ಸ್ ಬದಲಾಯಿಸಿದ್ರೆ ಅದು ಇನ್ಸ್ಟಿಟ್ಯೂಷನ್ ತಪ್ಪು. ಅದನ್ನ ನಾವು ಒಪ್ಕೊಂತೀವಿ. ಈಗ 6 ಮಕ್ಕಳನ್ನ ಕೌನ್ಸಿಲ್ ಮಾಡುವಂತದ್ದು ಒಂದು ತಿಂಗಳಿಂದ ಸ್ವತಃ ರಘುಪತಿ ಭಟ್ರೆ, ನಮ್ಮ ಅಲ್ಲಿಯ MLA, ಶ್ರೀನಿವಾಸ್ ಶೆಟ್ರು, ಕುಂದಾಪುರದ MLA, ಪೋಷಕರನ್ನ ಕರೆಸಿ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಕೂತು ಹೇಳಿ ಬಂದಿದ್ದಾರೆ. ಕುದುರೆನ ನಾನಾಗ್ಲೇ ನಿನ್ನೆ ಹೇಳ್ದಂಗೆ ಕುದುರೆ ಎಳ್ಕೊಂಡು ಹೋಗ್ಬೋದೇ ಹೊರತು ನೀರು ಕುಡ್ಸಕ್ಕಾಗಲ್ಲ. ನಾವು ಪ್ರಯತ್ನ ಮಾಡಿದ್ದೇವೆ. ಅವ್ರು ನಿಜವಾಗ್ಲೂ ಎಜುಕೇಶನ್ ಬಗ್ಗೆ ಆಸಕ್ತಿ ಇದ್ರೆ ಇಷ್ಟು ವರ್ಷ ಹೆಂಗ್ ಬಂದಿದ್ರು ಅದೇ ತರ ಬರ್ತಾರೆ. ಎಜುಕೇಶನ್ ಬಗ್ಗೆ ಆಸಕ್ತಿ ಇಲ್ಲ. ಒಂದು ಅವ್ರಿಗೆ ಧರ್ಮ ಪಾಲನೆ ಮಾಡಬೇಕು ಅಂದ್ರೆ ಖಂಡಿತ ಧರ್ಮ ಪಾಲನೆ ಮಾಡೋದು ನಾವು ವಿರೋಧಿಸೋರಲ್ಲ. ಅವ್ರ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಮತ್ತು ಸಿದ್ದರಾಮಯ್ಯನವ್ರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದ್ದಾರೆ. ನಾನು ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ನಾನು ಲೀಗಲ್ ಪಂಡಿತ ಅಲ್ಲ. ಆದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ ಕೊಟ್ಟಿದ್ದಾರೆ, ರಿಲೇಟಿವ್ ರೈಟ್ಸ್ ಕೊಟ್ಟಿದ್ದಾರೆ. ರಿಲೇಟಿವ್ ರೈಟ್ಸ್ ನ ಎಲ್ಲಿ ನಾವು ಯೂಸ್ ಮಾಡಬೇಕು ಅಲ್ಲಿ ಕಮ್ಯುನಿಟಿ ರೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತೇಳಿ ಅನೇಕ ಜಡ್ಜ್ಮೆಂಟ್ಗಳಾಗಿದೆ. ಸಿದ್ದರಾಮಯ್ಯನವರು ಕೈಮುಗಿ ಕೇಳ್ತೀನಿ, ಇಂಥವನ್ನೆಲ್ಲ ಓದ್ಬಿಟ್ಟು ಆಮೇಲೆ ಟಿವಿ ಮುಂದೆ ಬರಬೇಕು. ಸರ್, ಕೊನೆಯದಾಗಿ ಈ ಸ್ಟೇಟಸ್ ಕೋ ಮೇಂಟೈನ್ ಮಾಡೋದ್ರ ಬಗ್ಗೆ ಗೊಂದಲ ಆಗ್ತಾ ಇದೆ ಪದವಿ ಪೂರ್ವ ಕಾಲೇಜು. ರಾಜ್ಯದ ಎಲ್ಲಾ ಪದವಿ ಪೂರ್ವ ಕಾಲೇಜಿಗೆ ಈ ನಿಯಮ ಅನ್ವಯ ಆಗುತ್ತಾ ಇಲ್ಲ? ಖಂಡಿತ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಯಾವ SDMC ತನ್ನ ಅಧಿಕಾರವನ್ನ ಯೂಸ್ ಮಾಡ್ಕೊಂಡು ಯೂನಿಫಾರ್ಮ್ ಅನ್ನ ಮುಂಚೆನೆ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಎಲ್ಲಾ ಶಾಲೆಗಳಿಗೂ ಈ ರೂಲು ಆಗತ್ತೆ. ಯಾವುದೇ SDMCಗೆ ಹೈಕೋರ್ಟಿನ ಜಡ್ಜ್ಮೆಂಟ್ ಬರೋ ತನಕ ಹೊಸ ತರದ ಯಾವ್ದು ಆರ್ಡರ್ಸ್ನು ಮಾಡುವಂತ ಅಧಿಕಾರ ಕೊಟ್ಟಿಲ್ಲ. ಹೈಕೋರ್ಟಿನ ಜಡ್ಜ್ಮೆಂಟ್ ಬಂದಾದ್ಮೇಲೆ ಹೈಕೋರ್ಟಿನ ಜಡ್ಜ್ಮೆಂಟಿನ ಆಧಾರದ ಮೇಲೆ ಈ ರಾಜ್ಯದಲ್ಲಿ ನಮ್ಮ ಇರೋ ಆಕ್ಟಿನ ಪ್ರಕಾರ ಯಾವ ತರದ ಅವರ ಕೊಟ್ಟಂತ ಜಡ್ಜ್ಮೆಂಟ್ ಆಕ್ಟಿನ ಅನುಸಾರ ಮಾಡಿ